ನಮಸ್ತೆ ವೀಕ್ಷಕರೇ. ನಾನಿವಾಗ ಹೆಸರು ಕಾಳು ಬ್ಯಾಳಿ ಹಾಕಿ ಪುಂಡಿ ಪಲ್ಯ ಮಾಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಇಷ್ಟ ತೊಗೊಂಡಿನಿ ನಾನು. ಪುಂಡಿ ಪಲ್ಯ ಒಂದ ಕಟ್ಟಿತ್ತು, ಒಂದು ಸಣ್ಣ ಕಟ್ಟಿತ್ತು. ಅದನ್ನು ಇವತ್ತು ಕುದಿಸಿ ತಕ್ಕೊಂಡಿಲ್ಲ ನಾನು. ಸ್ವಲ್ಪ ಇರೋದಕ್ಕೆ ಡೈರೆಕ್ಟ್ ಹಾಕಿ ಮಾಡ್ತೀನಿ. ಇದನ್ನು ಹೆಚ್ಚಿಟ್ಕೊಂಡು ತೊಳೆದು ಇಲ್ಲೇ ಹೆಸರು ಕಾಳು ಬ್ಯಾಳಿ ಬೇಯಿಸಿಟ್ಕೊಂಡೆ. ಇವಾಗ ಏನು ಮಾಡ್ತೀನಿ ಅಂದರೆ, 2 ಚಮಚೆ 3 ಚಮಚೆ ಹಾಕ್ತೀನಿ. 3 ಚಮಚದಷ್ಟು ಎಣ್ಣೆನ ಇವಾಗ ನಾನು ಹಾಕಿದೆ. ಈ ಚಮಚದಿಂದ ಸಣ್ಣದೈತಿದೆ ಸಾಸಿವೆ ಕಾಳನ್ನು ಹಾಕಿದೆ. ಇಲ್ಲಿ ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಟೊಮೆಟೊ ಹಣ್ಣು, ಅಲ್ಲ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿನಿ. ಇವಾಗ ನಾನೇನು ಹಾಕ್ತೀನಿ, ಒಂದಷ್ಟು ಉಳ್ಳಾಗಡ್ಡಿನ ಹಾಕಿದೆ. ಇವಾಗ ಕರಿಬೇವು ಹಾಕ್ತೀನಿ, ಯಾಕಂದ್ರೆ ಸಿಡಿತೈತೆ ಅದಕ್ಕೆ ಒಂದು ಎಸಳು ಕರಿಬೇವನ್ನ ಇವಾಗ ನಾನು ಹಾಕಿದೆ. ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ. ಒಂದು ಟೊಮೆಟೊ ಹಣ್ಣನ್ನು ಹಾಕಿದೆ. ರುಚಿ ತಕ್ಕಷ್ಟು ಉಪ್ಪನ್ನ ಹಾಕ್ತೀನಿ. ಇವಾಗ ನಾನೇನು ಮಾಡ್ತೀನಿ, ಹೆಚ್ಚಿಟ್ಟು ಸೊಪ್ಪನ್ನು ಇದಕ್ಕೆ ಹಾಕಿದೆ. ಒಂದು ಟೀ ಸ್ಪೂನಷ್ಟು ಖಾರ ಪುಡಿ ಹಾಕಿದೆ. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನು ಮಸಾಲೆ ಪುಡಿ. ಇವಾಗ ಹೆಸರು ಕಾಳು ಬ್ಯಾಳಿಯನ್ನು ನಾನು ಇದಕ್ಕೆ ಹಾಕ್ತೀನಿ. ನೋಡಿ ವೀಕ್ಷಕರೇ, ಇದನ್ನು ಸ್ವಲ್ಪ ಹೊತ್ತು ಏನು ಮಾಡಬೇಕು, ಕುದಿಸ್ಬೇಕು. ಇದನ್ನು ಸ್ವಲ್ಪ ನೀರು ಬಿಟ್ಟು ನಾನು ಸ್ವಲ್ಪ ಹೊತ್ತು ಇದನ್ನು ಏನು ಮಾಡ್ತೀನಿ, ಬೇಯಿಸ್ತೀನಿ. ನೋಡಿ ವೀಕ್ಷಕರೇ, ಪುಂಡಿ ಪಲ್ಯ ಹಾಕಿ ಹೆಸರು ಕಾಳು ಬೇಳೆ ಹಾಕಿ ಪಲ್ಯ ಇವಾಗ ರೆಡಿ ಆಯಿತು. ಇವಾಗ ಹೆಚ್ಚಿಟ್ಟಂಥ ಕೊತ್ತಂಬರಿಯನ್ನು ಇದ್ರ ಮೇಲೆ ನಾನು ಹಾಕ್ತೀನಿ. ನೋಡಿ ವೀಕ್ಷಕರೇ, ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.